ಡಾಕ್ಟರ್ ಫ್ರಾಮ್ ದೇವಲೋಕ. ನಮಸ್ಕಾರ ವೀಕ್ಷಕರೇ, ಪಲ್ಸ್ ಡಾಕ್ಟರ್ ಫ್ರಾಮ್ ದೇವಲೋಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೀರಾ. ಇಲ್ಲೊಬ್ಬ ಅತಿ ಭಯಂಕರ ಪಲ್ಸ್ ಡಾಕ್ಟರ್ ನ ತೋರಿಸ್ತೀವಿ. ವಿಶೇಷ ಅಂದ್ರೆ ಇವನಿಗೆ ಡಾಕ್ಟರ್ಗೆ ಅನ್ನೋದು ಬ್ಲಡ್ ನಲ್ಲೇ ಬಂದಿದೆಯಂತೆ. ಅದಕ್ಕೆ ಯಾಕೆ MBBS ಓದ್ಬೇಕು ಅಂತ ನೇರವಾಗಿ ಬಂದು ಕ್ಲಿನಿಕ್ ಓಪನ್ ಮಾಡ್ಕೊಂಡು ಕೂತ್ಕೊಂಡ್ ಬಿಟ್ಟಿದ್ದಾನೆ. ಇವನ ಚರಿತ್ರೆ ತೋರಿಸ್ತೀವಿ ಈ ಸ್ಟೋರಿಯಲ್ಲಿ. ಸಖತ್ತಾಗಿ ತಗ್ಲಾಕೊಂಡ ಇಲ್ಲೊಬ್ಬ ಅವಿಶ್ವಾಸಿ ಡಾಕ್ಟರ್. ಇವನ ರಕ್ತದ ಕಣಕಣದಲ್ಲೂ ಡಾಕ್ಟರಿಗೆ ಹರಿದು ಹೋಗುತ್ತಂತೆ. ಆಪರೇಷನ್ ಮಾಡ್ದೇನೆ ಫಲ್ಸ್ ಗುಣ ಮಾಡ್ತೀನಿ ಅಂತಾನೆ. ಕ್ಲಿನಿಕ್ಕಿನಲ್ಲೇ PG ನಡೆಸಿರೋ ಅತಿ ಭಯಂಕರ ಡಾಕ್ಟರ್ ಅವಿಶ್ವಾಸ್. ಅಬ್ಬಬ್ಬಾ, ಏನ್ ಪವಾಡ ಸ್ವಾಮಿ. ಇವನ ಹೆಸರು ವಿಶ್ವಾಸ್ ಅಂತೆ. ಇವನು ಹುಟ್ಟು ನೋಡ್ತಾ ಇದ್ರೆ ಅದು ಬರೋದಾದ್ರೂ ಹೇಗೆ? ಯಲಹಂಕದಂತಹ ಪ್ರತಿಷ್ಠಿತ ಬಡಾವಣೆಯಲ್ಲಿ ವಿಶ್ವಾಸ್ ಫೈಲ್ಸ್ ಕ್ಲಿನಿಕ್ ನಡೆಸ್ತಾ ಇರುವಂತ ಈ ಭೂಪ ಸಾಕ್ಷಾತ್ ಭಗವಂತನ ಪ್ರತಿರೂಪ ಅಂತ ಬಿಲ್ಡಪ್ ಕೊಡ್ತಾನೆ. ಇವನ ಇಡೀ ವಂಶ ಡಾಕ್ಟರ್ಗಳಿಂದಾನೇ ತುಂಬಿ ತುಳುಕ್ತಾ ಇದೆಯಂತೆ. ಅದಕ್ಕೆ ತಾನು ಇನ್ಯಾಕೆ ಶ್ರಮಪಟ್ಟು ಡಾಕ್ಟರ್ಗೆ ಓದೋದು ಅಂತ ನೇರವಾಗಿ ಇಲ್ಲಿ ಬಂದು ಕ್ಲಿನಿಕ್ ಓಪನ್ ಮಾಡಿಕೊಂಡು ಪ್ರತಿಷ್ಠಾಪನೆ ಆಗ್ಬಿಟ್ಟಿದ್ದಾನೆ. ಆಪರೇಷನ್ನೇ ಮಾಡದೆ ಪೈಲ್ಸ್ ಗುಣಪಡಿಸ್ತೀನಿ ಅನ್ನೋ ಈ ದೈವ ಮಾನವ ಅದ್ಯಾವ ಪವಾಡ ಮಾಡ್ತಾನೋ ಆ ಸೃಷ್ಟಿಕರ್ತನಿಗೆ ಗೊತ್ತು. ಇವ್ರು ಬಂದು ಡಾಕ್ಟರ್ ಅಂತೆ ಸರ್. ತಮ್ಮ ಹೆಸರು ವಿಶ್ವಾಸ್ ಅಂತ ಡಾಕ್ಟ್ರು. ಇವರು ಯಾವುದೇ ರೀತಿ BMS ಮಾಡಿಲ್ಲ ಅಥವಾ MBBS ಮಾಡಿಲ್ಲ, ಏನೂ ಮಾಡಿಲ್ಲ. ಇವರು ಟ್ರೀಟ್ಮೆಂಟ್ ಕೊಡ್ತಾರೆ ವಿತೌಟ್ ಆಪ್ರೇಷನ್ ಅಂತ ನಮ್ಮ ಹತ್ರ ಹೇಳಿದ್ದಾರೆ. ಸರ್, ನಿಮ್ಮ ಹತ್ರ ಲೋಕಲ್ ಅನಸ್ತೇಷಿಯಾ ಸಿಕ್ಕಿದೆ. ನೀವು ಅನಸ್ತೇಷಿಯಾ ಕೊಡ್ತೀರಲ್ವಾ? ಕೊಡ್ತೀರಾ? ನಿಮ್ಗೆ ಆ ನಾಲೆಡ್ಜ್ ಹೆಂಗೆ ಬಂತು ನಿಮಗೆ ಅನಸ್ತೇಷಿಯಾ ಕೊಡೋಷ್ಟು? ವಂಶದಲ್ಲಿ ಎಲ್ಲರೂ ಡಾಕ್ಟರ್ ಇದ್ದಾರೆ. ಅಂದರೆ ನೋಡಿ, ಈಗ ಇವ್ರ ವಂಶದಲ್ಲಿ ಬರೋಲ್ಲ ಡಾಕ್ಟ್ರೇ ಅಂತೆ. ಇವ್ರ ತಾತ, ಇವ್ರ ಅಪ್ಪ, ಇವ್ರ ಅಜ್ಜಿ, ಇವ್ರ ತಾಯಿ ಎಲ್ಲ ಡಾಕ್ಟ್ರು. ಆ ಡಾಕ್ಟ್ರು ಬ್ಲಡ್ ಇವ್ರಿಗೂ ಸಹ ಬಂದು ಇವರು ಡಾಕ್ಟರ್ ಆಗ್ಬಿಟ್ಟಿದ್ದಾರೆ. ಅದರಿಂದ ಇವರು ಕ್ಲಿನಿಕ್ ನಡೆಸ್ತಾರೆ. ಇನ್ನು ಇವನಿಗೆ ಮೆಡಿಸಿನ್ ಸಪ್ಲೈ ಕೊಡೋ ಪುಣ್ಯಾತ್ಮರು ಯಾರು ಅಂತ ಗೊತ್ತಾದ್ರೆ ಪರಪ್ಪನ ಅಗ್ರಹಾರದಲ್ಲಿ ಅವರಿಗೂ ಒಂದು ಗರ್ಭಗುಡಿ ಕಟ್ಟಿಸೋ ಪ್ಲಾನ್ ಮಾಡಬಹುದು. ಏನಂತೀರಿ? ಇಷ್ಟಕ್ಕೆ ಇವನ ಕರ್ಮಕಾಂಡ ನಿಲ್ಲುತ್ತೆ ಅಂತೀರಾ? ಸುತಾರಾಮಿಲ್ಲ ಕಣ್ರಿ. ಇವನು ಕ್ಲಿನಿಕ್ ಇರೋ ಬಿಲ್ಡಿಂಗ್ ನಲ್ಲೇ ಒಂದು ಹೈಟೆಕ್ PG ಕೂಡ ನಡೆಸ್ತಾನೆ. ಅದ್ರ ಹಣೆ ಬರಹ ತೋರಿಸ್ತೀವಿ, ಒಮ್ಮೆ ನಿಮ್ ಕಣ್ ತುಂಬಾ ನೋಡ್ಕೊಂಬಿಡಿ. ಮತ್ತೆ ಬನ್ನಿ ನೋಡಿ, ಇಲ್ಲಿ PG ನಡೆಸಿದ್ದಾರೆ. ಇವೆಲ್ಲ PGಗಳು. ಪ್ರತಿ ಹುಡುಗರಿಗೆ 3200 ರೂಪಾಯಿ ತಗೋತಾರೆ. ಇಲ್ಲಿ 30 ಜನ ಹುಡುಗರು ಇರ್ತಾರೆ. ಅಡಿಗೆ ಮನೆ ನೋಡಿ, PG ಅಡಿಗೆ ಮನೆ ನೋಡಿ. ತುಂಬಾ ಹೈಜಿನಿಕ್ ಆಗಿದೆ ಅಂತೆ ಅಡಿಗೆ ಮನೆ ನೋಡಿ. ಅಡಿಗೆ ಮನೆಯಲ್ಲಿ ಇವರು ಲೋಕಲ್ ಅನಸ್ತೇಷಿಯಾನ ಇಟ್ಕೊಂಡಿದ್ದಾರೆ. ನೋಡ್ಬೋದು ನೀವು, ಲೋಕಲ್ ಅನಸ್ತೇಷಿಯಾ. ಇವ್ರಿಗೆ ಅನಸ್ತೇಷಿಯಾ ಹೆಂಗೆ ಸಪ್ಲೈ ಆಗುತ್ತೆ ಅನ್ನೋದೇ ಫಸ್ಟು ಪ್ರಶ್ನೆ ಆಗುತ್ತೆ. ಸಿರಂಜ್ ಇಟ್ಕೊಂಡಿದ್ರೆ ಯಾವುದೇ ಥರ ಡಾಕ್ಟರ್ ಸರ್ಟಿಫಿಕೇಟ್ ಇಲ್ಲ. ಇಲ್ಲಿ ನೋಡಿ ಸಿರಂಜ್ಗಳು ಸ್ಟಾಕ್ ನೋಡಿ ಇವ್ರ ಹತ್ರ. ಆಪ್ರೇಷನ್ ಮಾಡಬೇಕಾಗೆ ಬೇಕಾಗಿರುವಂತಹ ಮೆಟೀರಿಯಲ್ಸ್, ಫೈಲ್ಸ್ ಆಪ್ರೇಷನ್ ಮಾಡಬೇಕಾದಂತಹ ಬೇಕಾದಂತಹ ಮೆಟೀರಿಯಲ್ಸ್ ಇವೆಲ್ಲ ನೋಡಿ. ಮೆಡಿಷನ್ಸು ನಮ್ಮ ಸರ್ಕಾರ ಮೆಡಿಕಲ್ ಸ್ಟೋರ್ ಯಾವ ಥರ ಆಗಿದೆ ಅಥವಾ ಯಾವ ರೀತಿ. ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ, ಇದು PG ಆಗಿರೋದು ಕಮರ್ಷಿಯಲ್ ಅಂತ. ಆದರೆ ಇಲ್ಲಿ ಡೊಮೆಸ್ಟಿಕ್ ಸಿಲಿಂಡರ್ನ ಯೂಸ್ ಮಾಡ್ತಾನೆ. ಇಲ್ಲಿ ಯಾರು ಸಪ್ಲೈ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇಲ್ಲಿ ಫುಡ್ ಇನ್ಸ್ಪೆಕ್ಟರ್ ಯಾವ ಥರ ಲೈಸೆನ್ಸ್ ಕೊಡ್ತಾರೆ ಅಂತ ಗೊತ್ತಿಲ್ಲ. ಇಲ್ಲಿ BBMP ಅವರು ಯಾವ ಥರ PGಗೆ ಲೈಸೆನ್ಸ್ ಕೊಟ್ಟರು ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ, ಕಮರ್ಷಿಯಲ್ ಸಿಲಿಂಡರ್ ಯೂಸ್ ಮಾಡ್ತಾ ಇದ್ದೇನೋ, ಡೊಮೆಸ್ಟಿಕ್ ಸಿಲಿಂಡರ್ ಯೂಸ್ ಮಾಡ್ತಾನೆ. PG ಅಂತಂದರೆ ಪರವಾನಗಿ ಪಡ್ಕೊಂಡಿರೋದು, ಕಮರ್ಷಿಯಲ್ ಅಂತ. ಮತ್ತು ವಾಟರ್ ಫಿಲ್ಟರಲ್ಲಿ ಇಡಬೇಕು, ವಾಟರ್ ಪ್ಯೂರಿಫೈಡ್ ಮಾಡಬೇಕು, ಯಾವುದೇ ರೀತಿ ಇಲ್ಲ. 25 ಲೀಟರ್ ಕ್ಯಾನಲ್ಲಿ ನೀರು ಕೊಡ್ತಾನೆ ಎಲ್ರಿಗೂ, ಪ್ರತಿಯೊಬ್ಬರಿಗೂ ಕುಡಿಯೋಕ್ಕೆ ನೀರು ಕೊಡ್ತಾನೆ. ಇದಕ್ಕೆ ನಾಳೆ ಬೆಳಗ್ಗೆ THO ಅವರು ಏನಂತ ಹೇಳಿದ್ದಾರೆ ಅಂತಂದರೆ, ನಾಳೆ ಬೆಳಗ್ಗೆ 11 ಗಂಟೆಗೆ ನಾವು ಬರ್ತೀವಿ, ಇದನ್ನು ಸಹ ಸೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಮತ್ತೆ ನಿಮ್ಮ ಮುಂದೆ ನಾನು ಬರ್ತೀನಿ.
ನೋಡಿದ್ರಲ್ಲ ವೀಕ್ಷಕರೇ, ಯಾವುದೇ ಮಾನದಂಡಗಳನ್ನ ಅನುಸರಿಸಿದ ಇವನಿಗೆ ಇಲ್ಲಿ ಪಿಜಿ ನಡೆಸೋಕೆ ಅನುಮತಿ ಕೊಟ್ಟ ಲಜ್ಜೆಗೆಟ್ಟ ಬಿಬಿಎಂಪಿ ಅಧಿಕಾರಿಗಳಿಗೆ ಯಾವುದರಲ್ಲಿ ಹೊಡೆಯೋದು ಸೂಕ್ತ ಅಂತ ನೀವೇ ಯೋಚನೆ ಮಾಡಿ. ಮೈ ತುಂಬ ಬರೀ ಇಲ್ಲೀಗಲ್ ವಾಸನೆ ತುಂಬಿಸಿಕೊಂಡಿರುವಂಥ ಈ ಡೂಪ್ಲಿಕೇಟ್ ಡಾಕ್ಟ್ರು ನಿಮ್ಮ ಪೈಲ್ಸ್ಗೆ ಇನ್ಯಾವ ತರಹದ ಟ್ರೀಟ್ಮೆಂಟ್ ಕೊಡ್ಬೋದು? ಹಾಗೆ ಒಮ್ಮೆ ಊಹಿಸ್ಕೊಳ್ಳಿ, ಇಂಥ ಖದೀಮರನ್ನ, ಸಮಾಜಘಾತುಕರನ್ನ ಬಗ್ಗು ಬಡಿಬೇಕಾದವರು ಆರೋಗ್ಯ ಅಧಿಕಾರಿಗಳು. ಆದರೆ ಅವರು ಕಣ್ಣಿಗೆ ಮಾತ್ರ ಯಾಕೆ ಇಂಥವ್ರು ಕಾಣಿಸೋದಿಲ್ಲ ಅನ್ನೋದೇ ಚರ್ಚೆಗೆ ಗ್ರಾಸವಾಗಿರುವಂಥ ವಿಚಾರ. ಜನರ ಜೀವದ ಜೊತೆ ಆಟ ಆಡೋ ಇಂಥ ಲಜ್ಜೆಗೆಟ್ಟ ಕ್ರಿಮಿಗಳನ್ನ ಕೂಡಲೇ ಹೊಸಕ್ಕೆ ಹಾಕದಿದ್ರೆ ಮುಂದೆ ಇವರೆಲ್ಲ ಸಮಾಜಕ್ಕೆ ಕ್ಯಾನ್ಸರ್ ರೀತಿ ಹಬ್ಬೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಕಣ್ರಿ. ನೋಡಿದ್ರಲ್ಲ ವೀಕ್ಷಕರೇ, ಇನ್ನಾದ್ರೂ ಇಂಥ ಕದೀಮರ ಬಗ್ಗೆ ಎಚ್ಚರದಿಂದಿರಿ. ಇದೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.